ಇದು ಕೊನೆ ತನಕ ಟೆನ್ಷನ್ ಇದೆಯಾ? ಟೆನ್ಷನ್ ಇಲ್ಲಪ್ಪ, ಎಲ್ಲ ಯಾರ್ದಾರ ಮಗದಲ್ಲಿ ಟೆನ್ಷನ್ ನೋಡಿದ್ರ ನಮಗೆ 4-5 ಓಟ್ ಎಕ್ಸ್ಟ್ರಾ ಇದೆ, ಪ್ರಶ್ನೆ ಇಲ್ಲ. ಆ್ಯಕ್ಚುಲಿ 44.68 ಬೇಕು, ನನಗೆ 46 ಇದೆ, ಅದರಿಂದ ನೋ ಟೆನ್ಷನ್. ಚೆನ್ನಾಗಿ ಸರ್, ಈಗ ಪ್ರಶ್ನೆ ಇದ್ದಿದ್ದು ಎಸ್ ಟಿ ಸೋಮಶೇಖರ್ ಅವ್ರ ನಡೆ ಕಾಂಗ್ರೆಸ್ಗೆ ಆಲ್ರೆಡಿ ವೋಟ್ ಮಾಡಿದ್ದಾರೆ ಅಂತ ವಿಶ್ವಾಸ ಇತ್ತಾ ಸರ್? ಈಗ ಅವ್ರವ್ರಿಗೆ ಲೋಕಲ್ ಪರಿಸ್ಥಿತಿ ಏನಿರುತ್ತೋ, ನಾನು ಈ ಟೈಮ್ನಲ್ಲಿ ಅವ್ರ ಬಗ್ಗೆ ಯಾಕೆ ಹಾಕಿದ್ರು ಏನು ಕಾನ್ಫಿಡೆನ್ಸ್ ಇತ್ತು ಅವೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಸೊ ಅವರು ಸರಿಯಾದಿ ನಡೆಸ್ಕೊಳ್ಳದೇ ಇದ್ದರೆ ಅವ್ರ ತೀರ್ಮಾನ ತಗೊಳುತ್ತೆ. ಏನು ಮಾರಿ ಅವ್ರು ಹಿಂದೆ ಒರಿಜಿನಲ್ ಕಾಂಗ್ರೆಸ್ ಅಲ್ವ ಅವರು. BJP ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಯಾರಾದ್ರೂ. ಕುಪೇಂದ್ರ ರೆಡ್ಡಿ ಅವರು ಕೊನೆ ಕ್ಷಣದ ತನಕ ಕಾದ್ ನೋಡಿ ನಮಗೆ ಆತ್ಮವಿಶ್ವಾಸದ ಮತಗಳು ಬರುತ್ತೆ ಅಂತಿದ್ದಾರೆ. ಪಾಪ ಅವರು ಅವ್ರ ನಾಯಕರು ಆತ್ಮವಿಶ್ವಾಸದಲ್ಲಿ ಹಿಂದೆ ಎಲ್ಲ ಭಾಳ ಜನಕ್ಕೆ ಸಹಾಯ ಮಾಡೋರೆ, ಹಂಗಾಗಿ ಅದನ್ನ ಅವ್ರು ಆ ಥರ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ತಪ್ಪೇನಿಲ್ಲ, ಆತ್ಮವಿಶ್ವಾಸ 5 ಗಂಟೆ ನೋಡಲಿ, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಈಗ ಆತ್ಮವಿಶ್ವಾಸನ ದುಡ್ಡು ಯಾರು 4ನೇ ಕ್ಯಾಂಡಿಡೇಟು ನಂಬರ್ ಇಲ್ಲದೆ ಇರೋರು ದುಡ್ಡು ಮೇಲೆ ಆಟ ಆಡಬೇಕು, ಅದು ನಡೆಯಲ್ಲ. ಈ ಬಾರಿ ಯಾವುದೇ ದುಡ್ಡಿಗೆ ಇನ್ನೊಂದಕ್ಕೆ ಅವಕಾಶ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಬಿಜೆಪಿಯ 3 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಸಾಯಂಕಾಲ ರಿಸಲ್ಟ್ ನೋಡ್ತಾ ಇರಿ, ನಮ್ಗೆ ಯಾವುದೇ ರೀತಿಯ ಆತಂಕ ಇಲ್ಲ, ನಗ್ನಗ್ತಾ ಇದ್ದೀವಿ, ಕಾನ್ಫಿಡೆಂಟ್ ಆಗಿದ್ದೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.